ಎಲ್ರಿಗೂ ನಮಸ್ಕಾರ. ಸ್ಥಳದ ಅಧಿದೇವತೆ ಶ್ರೀ ವರಸಿದ್ಧಿವಿನಾಯಕ, ಮಾರಣಕಟ್ಟೆ ಬ್ರಹ್ಮ, ಮಂದರ್ತಿ ಅಮ್ಮ, ಕಟೀಲ್ದಪ್ಪೆ ಉಳ್ಳಾಲ್ದಿ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ ಈ ಸಮಾರೋಪ ಸಮಾರಂಭದ ಪ್ರಸ್ತಾವನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಕಿರಿಯರನ್ನ ಆಧರಿಸುತ್ತಾ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇನೆ. ಯಕ್ಷಗಾನದಲ್ಲಿ ಪ್ರಸಕ್ತವಾಗಿ 40ಕ್ಕೂ ಹೆಚ್ಚು ವೃತ್ತಿಪರ ಮೇಳಗಳಿವೆ, 100ಕ್ಕೂ ಹೆಚ್ಚು ಹವ್ಯಾಸಿ ಯಕ್ಷಗಾನ ತಂಡಗಳಿವೆ. ಅಸಂಖ್ಯಾತ ಭಾಗವತರುಗಳು ಯಕ್ಷಗಾನದಲ್ಲಿ ಬಂದು ಹೋಗಿದ್ದಾರೆ, ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ, ತನ್ಮೂಲಕ ಯಕ್ಷಗಾನವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದ್ದಾರೆ. ಆದರೆ 15 ವರ್ಷಗಳ ಹಿಂದೆ ಕಟೀಲು ಮೇಳದಲ್ಲಿದ್ದಂತಹ ಭಾಗವತ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ನನ್ನಿಂದ ಕಲಾವಿದರಿಗೆ ಏನಾದರೂ ಸಹಾಯ ಮಾಡಬೇಕು ಎನ್ನುವಂತಹ ಒಂದು ಆಸೆ ಮತ್ತು ಆಸ್ಥೆ ಹುಟ್ಟಿ ಅದರ ಮೂರ್ತ ರೂಪವಾಗಿ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರೂಪುಗೊಂಡಿತು. ಅದರ ಚಟುವಟಿಕೆಗಳ ಬಗ್ಗೆ ಸತೀಶ್ ಶೆಟ್ಟಿಯವರು ಈಗಾಗಲೇ ಮಾತನಾಡಿದ್ದಾರೆ, ಹೆಚ್ಚೇನು ನಾನು ಹೇಳುವುದಿಲ್ಲ. ಆದರೆ 3 ಜಿಲ್ಲೆಗೆ ಸೀಮಿತವಾದಂತಹ ಯಕ್ಷಗಾನ ಕಲೆಯ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇಂದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಗೂ ಮಧ್ಯಪ್ರಾಚ್ಯ, ದುಬೈ, ಅಬುದಾಬಿ ಯಾವ ದೇಶಕ್ಕೆ ಹೋಗಿ ಅಲ್ಲೆಲ್ಲ, ಯುರೋಪಲ್ಲಿ ಹಾಗೂ ಕೊನೆಗೆ ಅಮೆರಿಕದಲ್ಲೂ ಸಹ ತನ್ನ ಘಟಕಗಳನ್ನು ಸ್ಥಾಪಿಸಿದೆ ಎನ್ನುವಲ್ಲಿ ಅದು ಯಕ್ಷಗಾನದ ಹಿರಿಮೆಯೂ ಹೌದು, ಪಟ್ಲ ಸತೀಶ್ ಶೆಟ್ಟಿ ಅವರ ಸಾಧನೆಯೂ ಹೌದು. ಹೆಚ್ಚೇಕೆ ಅಮೆರಿಕದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಅಂತ ಆಚರಿಸುವಂತಹದ್ದನ್ನು ಸಹ ಈಗ ಆರಂಭವಾಗಿದೆ. ಅದು ಯಕ್ಷಗಾನಕ್ಕೆ ಈ ಪಟ್ಲ ಫೌಂಡೇಶನ್ನ ಮೂಲಕ ಸಿಕ್ಕಿದಂತಹ ಒಂದು ಹೆಗ್ಗುರುತು. ಬೆಂಗಳೂರಿನಲ್ಲಿ ದಶಕಗಳ ಹಿಂದೆ ಆರಂಭವಾದಂತಹ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದಿನೇಶ್ ವೈದ್ಯರ ನೇತೃತ್ವದಲ್ಲಿ ಆರಂಭವಾಗಿ ಭರ್ಜರಿ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿದ್ವಿ. ಕೋವಿಡ್ನ ನಂತರ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತಿದ್ದಂತಹ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಹೊಸ ಅಧ್ಯಕ್ಷರಾಗಿ ಅಮರನಾಥ್ ಶೆಟ್ಟಿಯವರು ಇದೀಗ ನೇಮಕಗೊಂಡು ಅವರ ಮುಂದಾಳ್ತನದಲ್ಲಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಮೂಲಕ ನಾವೇ ನಮ್ಮ ಸ್ನೇಹಿತ ವರ್ಗದಿಂದ ಸಂಗ್ರಹಿಸಿ 10 ಲಕ್ಷ ರೂಪಾಯಿಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರಿನ ಘಟಕಕ್ಕೆ ಕೊಟ್ಟಿದ್ದೇವೆ. ತನ್ಮೂಲಕ ಕಲಾವಿದರ ಕಣ್ಣೊರೆಸುವಲ್ಲಿ ನಮ್ಮದೊಂದು ಅಳಿಲು ಸೇವೆಯನ್ನು ನಾವು ಸಲ್ಲಿಸಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಬೆಂಗಳೂರು ಪಟ್ಲ ಯಕ್ಷೋತ್ಸವ, ಇದು ಬೆಳಿಗ್ಗೆ ಯಕ್ಷಗಾನ ಅಂದರೆ ಮಕ್ಕಳ ಯಕ್ಷಗಾನ ಸ್ಪರ್ಧೆಯಿಂದ ಆರಂಭಗೊಂಡಿತು. 4 ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಇಲ್ಲಿ ಸ್ಪರ್ಧೆ ಮುಖ್ಯವಾಗಿರಲಿಲ್ಲ. ರಾಜಧಾನಿಯಲ್ಲಿ ಯಕ್ಷಗಾನ ಮುಂದಿನ ತಲೆಮಾರಿಗೆ, ಅದು ಮುಂದಿನ ತಲೆಮಾರಿನವರು ಯಕ್ಷಗಾನವನ್ನು ಒಪ್ಪಿಕೊಳ್ಳಬೇಕು, ಕಲಿಬೇಕು, ಆದ್ದರಿಂದ ಆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಎನ್ನುವಂತಹ ನೆಲೆಯಲ್ಲಿ 4 ಯಕ್ಷಗಾನ ತಂಡಗಳೊಡನೆ ಒಂದು ಸ್ನೇಹಪೂರ್ವಕ ಸ್ಪರ್ಧೆಯನ್ನು ನಾವು ಮಾಡಿದ್ದೇವೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಅದರ ವಿಜೇತರನ್ನು ಸಹ ನಾವು ಘೋಷಿಸಲಿದ್ದೇವೆ. ಹಾಗೆ ತುಳುನಾಡ ಜವನಿಯರ್ ಇವರ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವನ್ನು ಆರಂಭಿಸಿ ಬಂಟ್ರ ಸಂಘದಲ್ಲಿ ಇಲ್ಲಿವರೆಗೆ ನಡೆದಂತಹ ಎಲ್ಲ ರಕ್ತದಾನ ಶಿಬಿರದಲ್ಲಿ ನಡೆದ ದಾಖಲೆಗಳನ್ನು ಮೀರಿ 357 ರಕ್ತದಾನಿಗಳು ಇಂದು ರಕ್ತದಾನವನ್ನು ಮಾಡಿದ್ದಾರೆ. 450 ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ತುಳುನಾಡ ಜವನಿಯರ್ ತಂಡದ ಪ್ರಯತ್ನವನ್ನು ಈ ನಿಟ್ಟಿನಲ್ಲಿ ನಾವು ಶ್ಲಾಘಿಸುತ್ತಿದ್ದೇವೆ. ಹಾಗೆ ಮುಂದೆ ಶಿವರಾಮ್ ಕಾರಂತರ ಬ್ಯಾಲೆಯ ಪ್ರದರ್ಶನ, ಮುಂದೆ ಕಾಳಿಂಗ ಎನ್ನುವ ಕಾರ್ಯಕ್ರಮ ಸಂಪನ್ನಗೊಂಡು ಸಭಾ ಕಾರ್ಯಕ್ರಮದ ನಂತರ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಯಕ್ಷಗಾನಕ್ಕೆ ಈ ವೇದಿಕೆ ಸಾಕ್ಷಿಯಾಗಲಿದೆ. ತನ್ಮೂಲಕ ಯಕ್ಷಗಾನ ಮತ್ತು ಯಕ್ಷಗಾನ ಸಂಬಂಧಿತ ಚಟುವಟಿಕೆಗಳನ್ನು ಸರಿಸುಮಾರು 14 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ತನ್ಷಿಗಳು ಅವರನ್ನೆಲ್ಲ ಸ್ವಾಗತಿಸುವರಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲೇಬೇಕು, ಅದು ಬರೋಡಾ ಶಶಿಧರ್ ಶೆಟ್ಟಿಯವರ ಬಗ್ಗೆ. ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ
ಹಾಗೂ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆನ್ನು ಎಲುಬಾಗಿ ನಿಂತವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಂದಿನ ಪೀಳಿಗೆಗೆ ಹೇಗೆ ದಾಟಿಸಬೇಕು, ಅದು ಹೇಗಿರಬೇಕು ಎನ್ನುವಂಥ ತನ್ನದೇ ಆದಂತಹ ದೊಡ್ಡ ಪರಿಕಲ್ಪನೆಯೊಂದಿಗೆ ಕೆಲಸ ಮಾಡುತ್ತಿರುವಂತಹ ಅತಿ ದೊಡ್ಡ ಉದ್ಯಮಿ, ಅತಿ ದೊಡ್ಡ ಸಾಧಕ, ಹಾಗೆ ಅಷ್ಟೇ ವಿನಮ್ರ ವ್ಯಕ್ತಿತ್ವದ ಬರೋಡ ಶಶಿಧರ್ ಶೆಟ್ಟಿಯವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಸರ್ವ ಬೆಂಗಳೂರಿಗರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಕೊನೆಯದಾಗಿ ಪರೋಪಕಾರಜಂ ಪುಣ್ಯಂ ನ ಸ್ಯಾತ್ಕೃತು ಶತೈರಪಿ ಅಂತ ಹೇಳ್ತಾರೆ. ಪರೋಪಕಾರದಿಂದ ಬರುವಂತಹ ಪುಣ್ಯ ನಾವು 100 ಯಜ್ಞ ಯಾಗಾದಿಗಳು ಪೂಜೆಗಳನ್ನು ಮಾಡಿದ್ರೆ ಬರಲಾಗುವುದಿಲ್ಲ ಅಂತ, ಸಿಗುವುದಿಲ್ಲ ಅಂತೆ. ಆದ್ದರಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನೋದು ಒಬ್ಬ ಕಲಾವಿದರ ಒಳಿತಿಗಾಗಿ ಮಾಡಿದಂತಹ, ಪ್ರತಿಷ್ಠಾಪಿಸಿದಂತಹ, ನಡೆಸುತ್ತಿರುವಂತಹ ಸಂಸ್ಥೆ. ಇವತ್ತು ನಾವಿದ್ದೇವೆ, ನೀವೆಲ್ಲರೂ ಜೊತೆಯಾಗಿ ನಾವೆಲ್ಲ ಸೇರಿ ದೊಡ್ಡ ಕನಸನ್ನ ನನಸು ಮಾಡುವಲ್ಲಿ ಜೊತೆಯಾಗೋಣ. ಯಕ್ಷಗಾನ ಕಲೆಯಲ್ಲಿ ಕಲಾವಿದರು ನಿಜವಾಗಿಯೂ ಸಂಕಷ್ಟದಲ್ಲಿ, ಸವಾಲುಗಳಲ್ಲಿ ಇದ್ದಾರೆ. ನಾನೇ ಅದನ್ನು ಹತ್ತಿರದಿಂದ ನೋಡಿದವನು. ಅವರ ಸಂಕಷ್ಟವನ್ನು ನಮಗೆ ಮನೋರಂಜನೆ ನೀಡುವವರು, ನಮ್ಮ ಧಾರ್ಮಿಕ ಕಲೆಯನ್ನು ರಕ್ಷಿಸುವಲ್ಲಿ ತಮ್ಮ ಜೀವ ಮತ್ತು ಜೀವನವನ್ನು ಮುಡುಪಾಗಿಟ್ಟಂತಹ ಕಲಾವಿದರ ಶ್ರೇಯೋಭಿವೃದ್ಧಿಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ, ಮುಂದಿನ ದಿನದಲ್ಲೂ ಸಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹಾಗೂ ಈ ಬೆಂಗಳೂರು ಘಟಕ, ಹಾಗೆ ಯಕ್ಷ ಕಲಾವಿದರ ಬಗ್ಗೆ, ಹಾಗೆ ಈ ಯಕ್ಷಗಾನ ಕಲೆಯ ಬಗ್ಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ, ಮಾರ್ಗದರ್ಶನ ನಿರಂತರವಾಗಲಿ ಅಂತ ಹೇಳ್ತಾ ನನ್ನ ಈ 2 ನುಡಿಗಳನ್ನು ಸಂಪನ್ನಗೊಳಿಸುತ್ತೇನೆ. ಸರ್ವರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಯಕ್ಷಗಾನಂ ಗೆಲ್ಗೆ. ನಮಸ್ತೆ.